ಹಾಯ್ ಹೆಲೋ ನಮಸ್ಕಾರ ಎಲ್ಲ ನನ್ನ ಕನ್ನಡದ ಕಣ್ಮಣಿಗಳಿಗೆ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ಒಂಥರ ನಮ್ಮ ಕನ್ನಡ ಯೂಟ್ಯೂಬ್ ಕಮ್ಯುನಿಟಿಗೆ ಕಾಂಟ್ರವರ್ಸಿ ಅನ್ನೋದು ಬೆನ್ನಗತ್ತಿದ ಬೇತಾಳ ಥರ ಗಂಟು ಬಿಟ್ಬಿಟ್ಟಿದೆ ಗೈಸ್. ಕಾಂಟ್ರವರ್ಸಿ ಹೋಗ್ತಾನೆ ಇಲ್ಲ. ಸ್ವಲ್ಪ ದಿನಗಳ ಮುಂಚೆನೇ ಒಂದು ಕಾಂಟ್ರವರ್ಸಿ ನೋಡಿದ್ರಿ, ಸಮೀರ್ ಎಮ್ ಡಿ ಅವ್ರದ್ದು, SMR ಬ್ರೋದು ಮತ್ತು ರಾಹುಲಿನ್ಸ್ ಬ್ರೋದು. ಸೊ ಸ್ವಲ್ಪ ದಿನ ಆಯಿತು ಅದು ಕಾಂಟ್ರವರ್ಸಿ ಎಂಡ್ ಆಗಿ ನಮ್ಮ ಕನ್ನಡ ಯೂಟ್ಯೂಬ್ ಕಮ್ಯುನಿಟಿಲಿ ಒಳ್ಳೆ ಕಂಟೆಂಟ್ಗಳನ್ನ ಕನ್ಸ್ಯೂಮ್ ಮಾಡ್ತಾ ಇದೀವಿ ಅನ್ನೋ ಅಷ್ಟರಲ್ಲಿ ದಿಸ್ ಈಸ್ ದ ಹೊಸ ಕಾಂಟ್ರವರ್ಸಿ ಅನ್ನೋದಕ್ಕಿಂತ ಮುಂಚೆನೇ ಟಿಪಿಕಲ್ ಕನ್ನಡವರು ತುಂಬ ದಿನಗಳಿಂದ ಇದ್ರ ಮೇಲೆ ವಿಡಿಯೋಸ್ ಮಾಡ್ತಾ ಇದ್ರು ಇಂಡೈರೆಕ್ಟಾಗಿ. ಇವತ್ತು ಬಂದಿರೋ ಸಮಸ್ಯೆನೇ ಏನಂದರೆ ಕಾಂಟ್ರವರ್ಸಿ. ಯಾರು ಕಾಂಟ್ರವರ್ಸಿ ಅಂತ ನಿಮ್ಗೆ ಗೊತ್ತಿರುತ್ತೆ, ಟೈಟಲ್ ತಮ್ಮನೇಲಿ ನೋಡಿ. ಒನ್ ಜಾಯಿಂಟ್ ಕನ್ನಡ ಅಂದರೆ ಜೀವ ವಿನಯ್ ಅವರು, ಅಗೇನ್ ಟಿಪಿಕಲ್ ಕನ್ನಡಿಗ ಅಂದರೆ ಮೋಟೋ ಬ್ಲಾಗಿಂಗ್ ಏನು ಮಾಡ್ತಾರಲ್ಲ ನಮ್ಮ ಟಿಪಿಕಲ್ TK ಅಂತ ಹೇಳಿ ಟಿಪಿಕಲ್ ಕನ್ನಡಿಗ ಅವರು. ದಿಸ್ ಇಸ್ ದ ಆ್ಯಕ್ಚುಲ್ ಕಾಂಟ್ರವರ್ಸಿ. ಇನ್ನೊಂದು ಹೇಳ್ತೀನಿ, ನಾನು ಯಾರು ಪರನೂ ಅಲ್ಲ ಯಾರು ವಿರೋಧಿನೂ ಅಲ್ಲ. ನಾನು ಟಿಪಿಕಲ್ ಕನ್ನಡಿಗ ಅವ್ರೂ ಎರಡೂ ಕಡೆ ಇನ್ಸ್ಟಾದಲ್ಲಿ ಆಗಿರ್ಬೋದು, ಯೂಟ್ಯೂಬಲ್ಲಿ ಫಾಲೋ ಮಾಡ್ತೀನಿ, ಸಬ್ಸ್ಕ್ರೈಬ್ ಮಾಡಿದ್ದೀನಿ, ಡೈಲಿ ಅವ್ರ ಕಂಟೆಂಟ್ನ ಕನ್ಸ್ಯೂಮ್ ಮಾಡ್ತೀನಿ, ಪ್ರೀತಿಯಿಂದ ನೋಡ್ತೀನಿ, ಲೈಕ್ ಮಾಡ್ತೀನಿ, ಸಪೋರ್ಟ್ ಮಾಡ್ತೀನಿ. ಅಗೇನ್ ಈ ಕಡೆ ಬಂದರೆ ನಮ್ಮ ಜೀವ ವಿನಯ್ ಅವರು ಅಂದರೆ ಒನ್ ಜಾಯಿಂಟ್ ಕನ್ನಡ, ಇವರಿಗೂ ಕೂಡ ನಾನು ಸಬ್ಸ್ಕ್ರೈಬ್ ಮಾಡಿದ್ದೀನಿ. ಇವ್ರ ವೀಡಿಯೋಸ್ಗಳನ್ನೂ ಡೈಲಿ ನೋಡ್ತೀನಿ, ಲೈಕ್ ಮಾಡ್ತೀನಿ, ಸಪೋರ್ಟ್ ಮಾಡ್ತೀನಿ. ಬಟ್ ನಾನು ಇವತ್ತು ಮಾತಾಡೋಕೆ ಬಂದಿರೋದೇನೆಂದರೆ ಒನ್ ಸೈಡ್ ಸ್ಟೋರಿ ನೋಡಿ ಮಾತಾಡ್ತಾ ಇಲ್ಲ. ನಾನು ತುಂಬ ಹಿಂದೆಯಿಂದನೂ ನೋಡಿದ್ದೀನಿ ಟಿಪಿಕಲ್ ಕನ್ನಡಿಗ ಅವರು. ಯಾರಿಗೂ ಕೂಡ ಟಿಪಿಕಲ್ ಕನ್ನಡಿಗ ಅವರು ಡೈರೆಕ್ಟಾಗಿ ಟಾಂಗ್ ಕೊಡಲ್ಲ ಅಲ್ವಾ. ಅವ್ರು ಏನಿದ್ರು ಇಂಡೈರೆಕ್ಟಾಗಿಯೇ ಹೇಳೋದು ಎಲ್ಲರ ಬಗ್ಗೆನೂ. ಲೈಕ್ ಇವತ್ತು ಸೀನ್ ಆಗಿರೋದು ಅದೇ, ಒನ್ ಜಾಯಿಂಟ್ ಕನ್ನಡ ಅವರು ಕೇಳಿರೋದು ಅದೇ, ನೀವು ಏನಕ್ಕೆ ಇಂಡೈರೆಕ್ಟಾಗಿ ಮಾತಾಡ್ತೀರಾ ಅಂತ. ಸೊ ಅದೇ ಇವಾಗ ಇಷ್ಟು ದೊಡ್ಡ ಕಾಂಟ್ರವರ್ಸಿ ಆಗಿದೆ ನಮ್ಮ ಕನ್ನಡ ಯೂಟ್ಯೂಬ್ ಕಮ್ಯುನಿಟಿಯಲ್ಲಿ, ಸರಿನಾ. ಸೇಮ್ ಸಿನಾರಿಯೋ ಆಗಿತ್ತು DBN ಕನ್ನಡ ಅವ್ರ ಜೊತೆ 1 ಇಯರ್ ಬ್ಯಾಕು ಒಂದು ಕಾಂಟ್ರವರ್ಸಿ ಆದಾಗ ಸೇಮ್ ಟಿಪಿಕಲ್ ಕನ್ನಡಿಗ ಅವರು TK ಅವರು ಲೈಕ್ ಇದೇ ಥರನೇ ಅವ್ರು ಇಂಡೈರೆಕ್ಟಾಗಿಯೇ ಹೇಳ್ತಾ ಇದ್ರು. ಲೈಕ್ ಇನ್ನೊಂದು ಜನ ಅಂತಾರೆ ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲ್ ಯಾಕೆ ಮುಟ್ಕೊಂಡು ನೋಡ್ತೀರಾ ನೀವು. ಲೈಕ್ ಆ ಥರ ಇರಲ್ಲ. ಅವ್ರು ಟಿಪಿಕಲ್ ಕನ್ನಡಿಗವ್ರು ಹೇಳೋದು ಆ ಥರ ಇರುತ್ತೆ. ನಿಮ್ಗೆ ಅನಿಸುತ್ತೆ ಇದು ನನಗೆ ಹೇಳ್ತಾ ಇದ್ದಾನೆ ಈ ವ್ಯಕ್ತಿ, ನನಗೆ ಹೇಳ್ತಾ ಇದ್ದಾರೆ ಈ ವ್ಯಕ್ತಿ ಅಂತ ನಿಮಗೆ ಫೀಲ್ ಆಗುತ್ತೆ. ಲೈಕ್ ಆ ಥರನೇ ಹೇಳ್ತಾರೆ ಅವ್ರು, ಅವ್ರಿಗೆ ಕೂಡ ಹೇಳಿರ್ತಾರೆ. ಇಟ್ಸ್ ಓಕೆ. ಅವ್ರು ಯಾಕೆ ಆ ಥರ ಮಾಡ್ತಾರೆ ಐ ಡೋಂಟ್ ನೋ. ಬಟ್ ಇವತ್ತೇನಾಗ್ಬಿಟ್ಟಿದೆ, ಸೀನು ಒಂದು ಲಿಮಿಟ್ ಅಂತ ಇರುತ್ತಲ್ಲ, ಲಿಮಿಟ್ ಕ್ರಾಸ್ ಆಗಿಬಿಟ್ಟಿದೆ ಜೀವ ವಿನಯ್ ಅವ್ರದ್ದು. ಅದಕ್ಕೆ ಅವ್ರ ಫ್ರಸ್ಟ್ರೇಷನಲ್ಲಿ ಎಲ್ಲ ಇವತ್ತು ಅವ್ರ ಯೂಟ್ಯೂಬ್ ಚಾನಲಲ್ಲಿ, ಅವ್ರ ಆಫಿಷಿಯಲ್ ಒನ್ ಜಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿನೇ ಅವರು ಒಂದು ಕಾಂಟ್ರವರ್ಸಿನ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸ್ನೇಹಿತರೆ. ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಲೈಕ್ ಅದ್ರ ಬಗ್ಗೆನೇ ನಾನು ಇವತ್ತು ಮಾತಾಡೋಕ್ಕೆ ಹೋಗ್ತಾ ಇದ್ದೀನಿ. ನಮ್ಮ ಕಮ್ಯುನಿಟಿಗೆ, ನಮ್ಮ ಕನ್ನಡ, ನಮ್ಮ ಆಡಿಯನ್ಸಿಗೆ ಬೇಕಾಗಿದ್ದು ಆ್ಯಕ್ಚುಲಿ ಕಂಟೆಂಟು. ಬಟ್ ಏನು ಮಾಡೋಣ, ನಮ್ಮ ದುರಾದೃಷ್ಟ ಕಾಂಟ್ರವರ್ಸಿಗಳನ್ನ ನೋಡ್ತಾ ಇದ್ದೀವಿ. ಇಟ್ಸ್ ಓಕೆ, ನೋಡೋಣ, ಏನು ಮಾಡೋಕ್ಕಾಗಲ್ಲ. ಆದರೆ ಬೇಜಾರು ಸಂಗತಿ ಏನಂದರೆ, ದಯವಿಟ್ಟು ಟಿಪಿಕಲ್ ಕನ್ನಡಿಗ ಅವರೇ ಯಾರಿಗಾದರೂ ಏನಾದರೂ ಹೇಳೋದಿದ್ರೆ ಡೈರೆಕ್ಟಾಗಿ ಹೇಳ್ಬಿಡ್ಬೇಕು. ಲೈಕ್ ಅವರು ಒಂದು ವಿಡಿಯೋದಲ್ಲಿ ತೋರಿಸಿದ್ರು, ಯಾರಂದರೆ ನಮ್ಮ ಜೀವ ವಿನಯ್ ಅವರು. ಓಲಾದೇನು ಅವರು ಟಿಪಿಕಲ್ ಕನ್ನಡಿಗ ಅವ್ರಿಗೆ, ಕಿತ್ತಾಡಿ ಕಿರಣ್ ಅವ್ರಿಗೆ ಟಿಪಿಕಲ್ ಕನ್ನಡಿಗ ಅವ್ರು ಏನು TK ಮಾಡಿ ವಿಡಿಯೋ ಮಾಡಿದ್ರಲ್ಲ, ಕಿತ್ತಾಡಿ ಕಿರಣ್ ಅವ್ರು ಲೈವಲ್ಲಿ ಕಾಲ್ ಮಾಡಿ TK ಅವ್ರ ಹತ್ರ ಪರ್ಮಿಷನ್ ತೊಗೊಂಡು ನಾನು ವಿಡಿಯೋ ಮಾಡ್ತಾ ಇದ್ದೀನಪ್ಪ, ಇದನ್ನು ಕೂಲಾಗಿ ತಗೋ ಅಂತ ಹೇಳಿ ಅಪ್ಲೋಡ್ ಮಾಡಿದ್ದಾರೆ. ಲೈಕ್ ಆ ಮನುಷ್ಯ ಕಿತ್ತಾಡಿ ಕಿರಣ್ ಅವರು ಸೂಪರಾಗಿ ಮಾಡಿದಾರಲ್ಲ, ನೀವು ಕೂಡ ನೋಡಿರ್ತೀರ ಆ ವಿಡಿಯೋದಲ್ಲಿ. ಆ ಥರ ಪರ್ಮಿಷನ್ ತೊಗೊಂಡು ಏನಿದೆ ಅಂತ ಮಕ್ಕದ ಮೇಲೆ ಹೇಳಿಬಿಟ್ಟಿದ್ದಾರೆ, ಮಕ್ಕದ ಮೇಲೆ ಹೇಳಿ ಅಪ್ಲೋಡ್ ಮಾಡಿದ್ದಾರೆ. ಅಗೇನ್ ನಾನು ಟಿಪಿಕಲ್ ಕನ್ನಡಿಗವ್ರ ಬಗ್ಗೆ ಏನೂ ಮಾತಾಡಲ್ಲ. ಅವ್ರು ಏನಕ್ಕೆ ಆ ಥರ ಮಾಡ್ತಾರೆ ಅದು ನನಗೂ ಕೂಡ ಗೊತ್ತಿಲ್ಲ. ಅವರಿಗೇನು ಕಾಂಟ್ರವರ್ಸಿ ಮಾಡ್ಕೋಬೇಕು ಅಂತಲೇ ಆ ಮನುಷ್ಯ ಆ ಥರ ಮಾಡ್ತಾರೋ, ಅಥವಾ ಕಾಂಟ್ರವರ್ಸಿ ಅಂದ್ರೇ ಅವ್ರಿಗೆ ಇಷ್ಟನೋ, ಐ ಡೋಂಟ್ ನೋ. ಬಟ್ ನಾನು ಅಬ್ಸರ್ವ್ ಮಾಡಿದ್ದೀನಿ ಅವ್ರನ್ನ ತುಂಬ ವರ್ಷಗಳಿಂದ ಫಾಲೋ ಮಾಡ್ತಾ ಇರೋದ್ರಿಂದ ನನಗನ್ಸುತ್ತೆ ಅವ್ರು ಸ್ವಲ್ಪ ಕಾಂಟ್ರವರ್ಸಿಗಳು ಜಾಸ್ತಿ ಮಾಡ್ತಾರೆ, ಕೆಲಸನೂ ಜಾಸ್ತಿ ಮಾಡ್ತಾರೆ ಮತ್ತು ಕಾಂಟ್ರವರ್ಸಿಗಳನ್ನು ಜಾಸ್ತಿ ಮಾಡ್ತಾರೆ. ಪ್ರತಿಯೊಂದು ಮ್ಯಾಕ್ಸಿಮಮ್ ಆಫ್ ವಿಡಿಯೋದಲ್ಲಿ ಅವರು ಕಾಂಟ್ರವರ್ಸಿನ ಮಾಡ್ಕೋತಾರೆ. ಯಾಕೋ 1 ಇಯರಿಂದ ಆ ಥರ ಮಾಡಿರಲಿಲ್ಲ. ಸೊ ಇವಾಗ ಬರೋ ವೀಡಿಯೋಸ್ಗಳಲ್ಲಿ ಮಾಡ್ತಾಯಿದ್ರು. ಲೈಕ್ ಅದು ಯಾರಿಗಂತ ನನಗೆ ಕನ್ಫರ್ಮ್ ಆಗಿರಲಿಲ್ಲ, ಇವ್ರು ಯಾರಿಗೆ ಈ ಥರ ಟಾಂಕ್ಗಳನ್ನ ಕೊಡ್ತಾ ಇದ್ದಾರೆ. ನಾನು ಅಂದ್ಕೊಂಡಿರಲಿಲ್ಲ ಅವರು ವಿನಯ್ ಅವ್ರಿಗೆ ಕೊಡ್ತಾ ಇದ್ದಾರೆ ಅಂತ. ಲೈಕ್ ಇವತ್ತು ಮಧ್ಯಾಹ್ನ ವಿನಯ್ ಅವ್ರ ವಿಡಿಯೋ ನೋಡಿದ್ಮೇಲೆ ನಾನು ಶಾಕ್ ಆಗಿದ್ದೆ ಆ್ಯಕ್ಚುಲಿ. ಓಹೋ, ಇವರು ವಿನಯ್ ಅವ್ರಿಗೆ ಕೊಡ್ತಾ ಇದ್ದಿದ್ದ ಟಾಂಗು ಅಂತ ನಾನು ಅವಾಗ ಶಾಕ್ ಆಗಿದ್ದೆ. ನಾನು ಅವಾಗ ಶಾಕ್ ಆಗಿದ್ದು. ಲೈಕ್ ಅವರು ನಾನು ಬೆಳೆಸಿದ್ದೀನಿ, ನಿಮಗೆ ನಾನು ಬೆಳೆಸಿದ್ದೀನಿ, ನನ್ನ ಜೊತೆ ಎದ್ಕೊಂಡು ಬೆಳೆದಿದ್ದಾರೆ. ಲೈಕ್ ಯಾರೋ ಬೆಳೆಸಲ್ಲ ಸರ್, ಇಲ್ಲಿ ಯಾರೂ ಬೆಳೆಸಲ್ಲ. ಬೆಳೆದಂಥ ವ್ಯಕ್ತಿಗಳಿಗೆ ಇವತ್ತು ಜನ ನೋಡ್ತಾ ಇಲ್ಲ. ಲೈಕ್ ಯಾರಾದರೂ ಹೇಗೆ ಬೆಳೆಸ್ತಾರೆ ಸರ್? ಇಬ್ಬರೂ ಕೂಡಿನೇ ಬೆಳೆದಿದ್ದೀರಾ. ನಿಮ್ಮ ವಿಡಿಯೋಸ್ಗಳನ್ನೂ ನಾವು ನೋಡಿದ್ದೀವಿ, ಅವ್ರ ವಿಡಿಯೋಸ್ಗಳನ್ನೂ ನೋಡಿದ್ದೀವಿ. ಅವ್ರ ಚಾನಲಿಂದ
ನಿಮ್ಮನ್ನು ನೋಡಿ ಎಷ್ಟೋ ಜನರು ನಿಮ್ಮ ಚಾನಲಿಗೆ ವಿಸಿಟ್ ಮಾಡಿದ್ದಾರೆ. ಲೈಕ್ ಅವು ನಮ್ಮ ಮತ್ತು ಟಿಪಿಕಲ್ ಅವ್ರ ಚಾನಲಿಂದ ನಿಮಗೆ ವಿಸಿಟ್ ಮಾಡಿದ್ದಾರೆ. ಒನ್ ಜಾಯಿಂಟ್ ಕನ್ನಡ ಅವರಿಂದ ಟಿಪಿಕಲ್ ಅವ್ರಿಗೆ ವಿಸಿಟ್ ಮಾಡಿದ್ದಾರೆ. ಬೋತ್ ಅಂದರೆ ಇಬ್ಬರು ಸೇರಿ ಮ್ಯೂಚುವಲ್ ಆಗಿ ಬೆಳೆದಿದ್ದೀರಾ. ಬಟ್ ಯಾರು ಬೆಳೆಸಿದ್ದಾರೆ ಆ ಮಾತು ಯಾರು ಮಾತಾಡಬಾರ್ದು. ಯಾರಿಂದನೂ ಯಾರೂ ಬೆಳೆದಿಲ್ಲ. ಲೈಕ್ ನಿಮ್ಮ ಕಂಟೆಂಟು ಜನರಿಗೆ ಇಷ್ಟ ಆಗಿದೆ, ಅವ್ರ ಕಂಟೆಂಟು ಜನರಿಗೆ ಇಷ್ಟ ಆಗಿದೆ. ಎಲ್ಲರೂ ಸೇರಿ ಎಲ್ಲರೂ ಬೆಳೆದಿದ್ದೀರಾ ಹೊರತು ನನ್ನ ಒಂದು ಆಸೆ ಏನಂದರೆ, ನಾನು ಇಲ್ಲಿ ಫಾಲೋವರ್ಸು ವ್ಯೂಸು ಅನ್ನೋದಕ್ಕಿಂತ ಲೈಕ್ ನನಗೆ ಫಸ್ಟ್ ಒಂದು ಆಸೆ ಏನಂದರೆ, ನಮ್ಮ ಕನ್ನಡ ಯೂಟ್ಯೂಬ್ ಕಮ್ಯುನಿಟಿನ ದೊಡ್ಡ ಮಟ್ಟದಲ್ಲಿ ನಾನು ನೋಡಬೇಕು ಗೈಸ್. ದೊಡ್ಡ ಮಟ್ಟದಲ್ಲಿ ವ್ಯೂಸ್ ನೋಡಬೇಕು. ಲೈಕ್ ಆ ಥರ ಆಸೆ. ದೊಡ್ಡ ಮಟ್ಟದಲ್ಲಿ ಸಬ್ಸ್ಕ್ರೈಬರ್ಸ್ಗಳು, ದೊಡ್ಡ ಮಟ್ಟದಲ್ಲಿ ವ್ಯೂಸು. ಲೈಕ್ ಕನ್ನಡ ಯೂಟ್ಯೂಬ್ ಕಮ್ಯುನಿಟಿನ ಕಾಂಟ್ರವರ್ಸಿಯಲ್ಲಿ ನೋಡೋಕೆ ಇಷ್ಟ ಇಲ್ಲ, ಕಂಟೆಂಟಲ್ಲಿ ನೋಡೋಕೆ ಇಷ್ಟ. ದಯವಿಟ್ಟು ನನ್ನ ಬಾಟಮ್ ಆಫ್ ದಿ ಹಾರ್ಟಿಂದ ಇಬ್ಬರಿಗೂ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಟಿಪಿಕಲ್ ಕನ್ನಡಿಗ ಅವ್ರಿಗೆ ಮತ್ತು ಒನ್ ಜಾಯಿಂಟ್ ಕನ್ನಡಿಗ ಅವ್ರಿಗೆ, ನನ್ನ ಸಬ್ಸ್ಕ್ರೈಬರ್ಸ್ ಪರವಾಗಿ ಆ್ಯಂಡ್ ಒಬ್ಬ ಸಬ್ಸ್ಕ್ರೈಬರ್ ಆಗಿ ಕೂಡ ದಯವಿಟ್ಟು ಕಾಂಟ್ರವರ್ಸಿನ ಎಂಡ್ ಮಾಡಿ ಕಂಟೆಂಟ್ ಮೇಲೆ ಫೋಕಸ್ ಮಾಡಿ. ಎಂಡ್ ದ ಕಾಂಟ್ರವರ್ಸಿ, ಫೋಕಸ್ ಆನ್ ದ ಕಂಟೆಂಟ್ನ ಮಸ್ತಾಗಿ ಕೊಡಿ. ಇಬ್ಬರು ಕಾಂಟ್ರವರ್ಸಿಗಳಲ್ಲಿ ಆನ್ಸರ್ ಕೊಡೋದಕ್ಕೆ ಹೋಗ್ಬಿಡಿ. ಇನ್ಮೇಲೆ ದಯವಿಟ್ಟು ಕಂಟೆಂಟು ನನ್ನ 550K ಇದ್ದಾರೆ ಜಾಯಿಂಟ್ ಅವರೇ, ನೀವು 600 ಮಾಡಿ, ನೀವು 600K ಸಬ್ಸ್ಕ್ರೈಬರ್ಸ್ ಮಾಡಿ ಅವ್ರಿಗೆ ಆನ್ಸರ್ ಕೊಡಿ. ಲೈಕ್ ನೀವು ಏನಿದ್ದೀರಾ ಟಿಪಿಕಲ್ ಬ್ರೋ, ನೀವು 500K 600K, ನೀವು 700K ಮಾಡಿ. ಲೈಕ್ ಆ ಥರ ಸಬ್ಸ್ಕ್ರೈಬ್ಗಳನ್ನ ಗೇನ್ ಮಾಡಿ ಒಳ್ಳೊಳ್ಳೆ ಕಂಟೆಂಟ್ ಕೊಟ್ಟು ನಮಗೆಲ್ಲ ಕರ್ನಾಟಕ ಜನತೆಗೆ ಆನ್ಸರ್ ಕೊಡಿ ಅಂತ ನಿಮಗೆ ನನ್ನಿಂದ ರಿಕ್ವೆಸ್ಟು. ದಯವಿಟ್ಟು ಕಾಂಟ್ರವರ್ಸಿನ ಎಂಡ್ ಮಾಡಿ, ಕಂಟೆಂಟ್ ಮೇಲೆ ಫೋಕಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಗೆ ಹೇಳುವಷ್ಟು ದೊಡ್ಡವನಲ್ಲ, ನಾನು ತುಂಬ ಚಿಕ್ಕವನು. ನನ್ನ ಮಾತಲ್ಲಿ ಏನಾದರೂ ನಿಮಗೆ ಬೇಜಾರಾಗಿದ್ದರೆ, ನನ್ನ ಮಾತಲ್ಲಿ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ ಮಾತೆ. ನಮಸ್ಕಾರ ಸ್ನೇಹಿತರೆ.